ಸುಮ್ಮನೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೇನೆ ನಾನು. ಕೇಂದ್ರದಿಂದ ರಾಜ್ಯಕ್ಕೆ ಬಂದ ಅನುದಾನ ಎಲ್ಲಿಗೆ? ನಮ್ಮ ಜಿಲ್ಲೆಗೆ ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರದ ಕೊಟ್ಟಿರುವಂತ ಮಾತು ಆಮೇಲೆ ಮಾತಾಡ್ತೇನೆ ನಾನು. ಕೇಂದ್ರ ಕೊಟ್ಟೇ ಇಲ್ಲ, ಶಿವಮೊಗ್ಗ ಜಿಲ್ಲೆ ಕೊಟ್ಟಿರುತ್ತೆ, ಬೇರೆ ಜಿಲ್ಲೆ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದು ಡೆವಲಪ್ಮೆಂಟ್ ಆಗಿದೆ ಅನ್ನೋಕೆ ಹೇಗೆ ಸಾಧ್ಯ ಆಗತ್ತೆ? ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ 450 ಕೋಟಿ, ಸ್ಮಾರ್ಟ್ ಸಿಟಿ ಯೋಜನೆಗೆ 500 ಕೋಟಿ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಯೋಜನೆಗಳು ಮುಗಿಸ್ಬಿಡ್ತೀನಿ. ಏನ್ ಬೇಕಾದ್ರೆ ಶಿವಮೊಗ್ಗ ಏರ್ಪೋರ್ಟ್ ಯಾರ್ದು ಮಾತಾಡ್ತಾ ಇದ್ದೀರಾ? ನಿಮ್ದೆ ಅಲ್ಲ, ರಾಜ್ಯ ಸರ್ಕಾರದ್ದು, ಕೇಂದ್ರದಲ್ಲ. ಆಯ್ತು, ನಿಮ್ದೇ. ಮತ್ತೆ ಅದೇ ಅಂದ್ಬಿಟ್ರೆ ರಾಜ್ಯ ಸರ್ಕಾರ ಬೇಗ ಮುಗಿಸಿ, ಟೈಮ್ ಆಯ್ತು. ನಾನು ಹೇಳ್ತಾ ರಾಜ್ಯ ಶುರು ಮಾಡಿದ್ರೆ ಕೊಟ್ಟಿಲ್ಲ ಅಲ್ಲ, ಮಾತಾಡ್ದಲ್ಲ. ನಾನು ನಮ್ದು ಅವ್ರದ್ದು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಣ ಕೊಡ್ಲಿಲ್ಲ ಏರ್ಪೋರ್ಟ್ಗೆ, ಹೇಳಿ ಕೊಟ್ಟಿಲ್ಲ ಅಂತ. ಇದನ್ನೇ ಗಂಭೀರವಾಗಿ ಯೋಚನೆ ಮಾಡಬೇಕು. ಮಾನ್ಯ ಚರ್ಚೆ ಬೇಡ, ತಪ್ಪು. ಮದುವೆ ಕೇಳ್ತಾ ಇದ್ದೀನಿ, ಚರ್ಚೆ ಬೇಡ. ನಾನು ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ನೀವು ನೋಡಿ, ಕರೆಕ್ಟ್. ನೀವು ಹೇಳ್ತೀರ ಸರಿ ಇದೆ ಅಣ್ಣ, ನೀವು ಹೇಳ್ತಿದ್ದೆ ಸರಿ ಇದೆ, ಸರಿ ಇದೆ. ಅಲ್ಲಪ್ಪ, ಏರ್ಪೋರ್ಟ್ ಕಟ್ಟಿ ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದು ಸ್ವಾಮಿ. ಆಯ್ತು ಬಿಡಿ ಸರ್, ಅವ್ರು ಮಾತಾಡ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಎಷ್ಟು ಅಂತ ಅವ್ರು ಹೇಳ್ತಾ ಇದಾರೆ. ಲೆಕ್ಕ ಅಲ್ಲ ಅಂತ ಹೇಳಿಲ್ಲ. ರಾಜ್ಯ ಸರ್ಕಾರ ವಹಿಸಿದ ಮೇಲೆ ದುಡ್ಡು ಕೊಡ್ತಾ ಇಲ್ಲ. ನೈಟ್ ಲ್ಯಾಂಡಿಂಗ್ ಅವ್ರಿಗೆ ಗೊತ್ತಿದೆ ಪರಿಸ್ಥಿತಿ ಏನು. ಹೈವೇ ತಗೊಂಡ್ರೇನು ಕೂಡ ಹೈವೇಗೆ ನೀವೆಲ್ಲ ಲ್ಯಾಂಡ್ ಇದೆಯಲ್ಲ, ಅದೆಲ್ಲ ಕೊಡೋದು ರಾಜ್ಯ ಸರ್ಕಾರದ. ಕೊಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಮುಂದುವರಿಸಿ ಮುಗಿಸಿ ಬೇಗ. ಸರ್, ಮಂತ್ರಿಗಳೇ, ಮಧುಮಂಗಲ, ನೀವು ಹಣ, ನೀವು ಅದಕ್ಕೆ ಹಣ, ನೀವು ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ಹೇಳಬೇಕು. ಎಲ್ಲದು ಏರ್ಪೋರ್ಟು ಹೇಳ್ತೀನಿ, ಒಂದು ಸೆಕೆಂಡ್ ಆಯ್ತಾ. ರೈಲ್ವೆ ಯೋಜನೆಗಳು 1200 ಕೋಟಿ ಶಿವಮೊಗ್ಗ ಜಿಲ್ಲೆಗೆ ಬಂದಿರೋದು ನಾನು ಹೇಳ್ತಾ ಇದ್ದೇನೆ.